ಸ್ನೇಹಿತರೆ, ನಾವು ಇವತ್ತು ನೋಡ್ತಿರೋದು 2024ರಲ್ಲಿ ರಿಲೀಸ್ ಆಗಿರುವಂತಹ ಲಕ್ಕಿ ಭಾಸ್ಕರ್ ಸಿನಿಮಾ. ಈ ಸಿನಿಮಾ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡದೆ ನೋಡಿ. ಸುಮಾರು 1992ರಲ್ಲಿ ಸ್ಕ್ಯಾಮ್ ಆಗಿರೋ ಹರ್ಷದ್ ಮೆಹತಾರನ್ನು ಕೂಡ ಈ ಸಿನಿಮಾದಲ್ಲಿ ತಗೊಂಡಿದ್ದಾರೆ. ಸರಿ, ಸಿನಿಮಾದ ಕಡೆ ಬರೋಣ. ಸಿನಿಮಾದ ಹೀರೋ ಹೆಸರು ಭಾಸ್ಕರ್. ಇವನು ಮಗದ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನಿಗೆ ಪ್ರತಿ ತಿಂಗಳು ಕೇವಲ 6,000 ಮಾತ್ರ ಸಂಬಳ ಇರುತ್ತೆ. ಆದ್ರೆ ಆ ಟೈಮಲ್ಲಿ ಅದೇ ಜಾಸ್ತಿ ಅಂತ ಹೇಳ್ಬೋದು. ಆದ್ರೆ ಭಾಸ್ಕರ್ ಇದೇ ದುಡ್ಡಲ್ಲಿ ತನ್ನ ಹೆಂಡತಿ, ಮಗು, ಮನೆಯನ್ನ ನಡೆಸಬೇಕಾಗಿರುತ್ತೆ. ಆಲ್ರೆಡಿ ಭಾಸ್ಕರ್ ಅದೇ ಬ್ಯಾಂಕಲ್ಲಿ 30,000 ಸಾಲ ತಗೊಂಡಿರ್ತಾನೆ. ಅದಲ್ಲದೆ ಅವನ ಮನೆ ಬೀದಿಯಲ್ಲಿರೋ ಎಲ್ಲ ಅಂಗಡಿಗಳಲ್ಲಿ ಕೂಡ ಸಾಲ ಮಾಡಿರ್ತಾನೆ. ಅಂತವನು ದೊಡ್ಡ ಶ್ರೀಮಂತನಾಗ್ತಾನೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸರಿ, ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಭಾಸ್ಕರ್ ಬೆಳಗ್ಗೆನೆ ರನ್ನಿಂಗ್ ಹೋಗಿ ತನ್ನ ಮನೆಗೆ ಹೋಗ್ತಾ ಇರ್ತಾನೆ. ಅದೇ ಟೈಮಿಗೆ CBI ಅವರು ಬಂದು ಅವನನ್ನ ಅರೆಸ್ಟ್ ಮಾಡಿ ಅವನು ಕೆಲಸ ಮಾಡ್ತಿರೋ ಮಗದ ಬ್ಯಾಂಕಿಗೆ ಕರ್ಕೊಂಡು ಬರ್ತಾರೆ. ಅದಲ್ಲದೆ ಅವನ ಮನೆಯಲ್ಲಿ ಕೂಡ ರೈಡ್ ಮಾಡ್ತಾ ಇರ್ತಾರೆ. ಇವಾಗ ಸಿನಿಮಾದ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಏನಂದ್ರೆ ಭಾಸ್ಕರ್ ಮಗದ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಇವನಿಗೆ ಕೇವಲ 6,000 ಸಂಬಳ ಮಾತ್ರ ಇರುತ್ತೆ. ಅದಲ್ಲದೆ ಬ್ಯಾಂಕಲ್ಲಿ ಕೂಡ 30,000 ಸಾಲ ತಗೊಂಡು ಹೊರಗಡೆ ಕೂಡ ಸಾಲ ಮಾಡ್ಕೊಂಡು ತುಂಬಾನೇ ಕಷ್ಟ ಪಡ್ತಾ ಇರ್ತಾನೆ. ಭಾಸ್ಕರ್ ಹೇಗೆ ಅಂದ್ರೆ ಅವನ ಕೆಲಸ ಬಿಟ್ರೆ ಮನೆಗೆ ಹೋಗ್ತಾ ಇರ್ತಾನೆ. ಅದೇ ವರ್ಷ ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೂಡ ತಗೊಂಡಿರ್ತಾನೆ. ಭಾಸ್ಕರ್ ಕೆಲಸ ಮಾಡೋ ಬ್ಯಾಂಕ್ ಅಲ್ಲಿ ತುಂಬಾನೇ ಕಂಪ್ಯೂಟರ್ ಇರೋದಿಲ್ಲ. ಅದರಿಂದ ಎಲ್ಲ ವ್ಯವಹಾರನ ಬುಕ್ ಅಲ್ಲಿ ಎಂಟ್ರಿ ಮಾಡಿ ಪ್ರತಿ ಮಂತ್ ಎಂಡ್ ಗೆ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡ್ತಾ ಇರ್ತಾರೆ. ಭಾಸ್ಕರ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದು ಅಲ್ಲದೆ ಹೊರಗಡೆ ಟೀ ಅಂಗಡಿಲಿ ಕೂಡ ಬ್ಯಾಂಕಿಗೆ ಬರೋ ಕಸ್ಟಮರ್ ಗಳಿಗೆ ಫಾರ್ಮ್ ಗಳನ್ನ ಫಿಲ್ಅಪ್ ಮಾಡ್ಕೊಡೋ ಸೈಡ್ ವರ್ಕ್ ಮಾಡ್ತಾ ಇರ್ತಾನೆ. ಒಂದು ದಿನ ಆಂಟನಿ ಅನ್ನೋ ವ್ಯಕ್ತಿ ಭಾಸ್ಕರ್ ಹತ್ರ ಬಂದು, ಸರ್ ನನಗೆ 1 ಲಕ್ಷ ಸಾಲ ಬೇಕು ಅಂತಾನೆ. ಆದ್ರೆ ಭಾಸ್ಕರ್ ಏನಾದ್ರೂ ಮನೆ ಅಡ ಇಡಿ ಅಂತಾನೆ. ಆದ್ರೆ ಆಂಟನಿ ಭಾಸ್ಕರ್ಗೆ ಈಗ ತುಂಬಾನೇ ಬೆಲೆ ಬಾಳೋ ಸರಕುಗಳು ಶಿಪ್ ಅಲ್ಲಿ ಇವೆ, 1 ಲಕ್ಷ ಕೊಟ್ರೆ ಮಾತ್ರ ನಂಗೆ ಕೊಡ್ತಾರೆ ಅಂತಾನೆ. ಭಾಸ್ಕರ್ ಇದೆಲ್ಲ ಬ್ಯಾಂಕ್ ಕೇಳಲ್ಲ, ನೀವಿನ್ನು ಹೋಗಿ ಅಂತ ಕಳಿಸ್ತಾನೆ. ಇನ್ನು ಭಾಸ್ಕರ್ನ ಹೆಂಡತಿ ಸುಮತಿ, ಅವನ ಮಗನ ಹೆಸರು ಕಾರ್ತಿಕ. ಭಾಸ್ಕರ್ನ ಅಪ್ಪ ಮೊದಲು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಇವಾಗ ಲಾಸ್ ಆಗಿ ಸುಮ್ಮನೆ ಇರ್ತಾರೆ. ಸುಮತಿ ಭಾಸ್ಕರ್ಗೆ ಒಂದು ಉಪ್ಪಿನಕಾಯಿ ಶಾಪ್ ಓಪನ್ ಮಾಡಿ ಬಿಸ್ನೆಸ್ ಮಾಡೋಣ ಅಂತಾಳೆ. ಅದಕ್ಕೆ ಭಾಸ್ಕರ್ ಬ್ಯಾಂಕ್ ಅಲ್ಲಿರೋ ಸಾಲ ತೀರಿದ ಮೇಲೆ ಖಂಡಿತ ಮಾಡೋಣ ಅಂತಾನೆ. ಭಾಸ್ಕರ್ ಅವನ ಹೆಂಡತಿ ಸುಮತಿಯನ್ನ ಓಡಿಸ್ಕೊಂಡು ಬಂದು ಮದುವೆ ಆಗಿರ್ತಾನೆ. ಅದಕ್ಕೆ ಸುಮತಿ ಮನೆಯವರಿಗೆ ಇಬ್ರು ಕಂಡ್ರೆ ಆಗ್ತಾ ಇರಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಆಂಟನಿ ಅನ್ನೋ ವ್ಯಕ್ತಿ ಮತ್ತೆ ಬರ್ತಾನೆ. ಸರ್, ಮಲೇಷಿಯಾದಿಂದ ದೊಡ್ಡ ಟಿವಿಗಳು ಶಿಪ್ ಅಲ್ಲಿ ಬಂದಿವೆ. ಮಲೇಷಿಯಾದಲ್ಲಿ ಆ ಟಿವಿಗಳಿಗೆ 10,000 ಆದ್ರೆ ಅದೇ ಟಿವಿಗಳು ಇಂಡಿಯಾದಲ್ಲಿ 15,000ಗೆ ಬೆಲೆ ಬಾಳ್ತವೆ ಅಂತಾನೆ. ನನ್ನ ಪಾರ್ಟ್ನರ್ ಕೂಡ ಕೈ ಕೊಟ್ಬಿಟ್ಟಿದ್ದಾನೆ ಅಂತಾನೆ. ಇವಾಗ ನನಗೆ 2 ಲಕ್ಷ ಬೇಕು. ಆ 2 ಲಕ್ಷ ನೀವೇಂದ್ರೆ ನಂಗೆ ಕೊಟ್ರೆ ಎಲ್ಲ ಟಿವಿಯನ್ನ ದೊಡ್ಡ ರೇಟ್ ಅಲ್ಲಿ ಸೇಲ್ ಮಾಡ್ತೀನಿ ಅಂತಾನೆ. ಯಾಕಂದ್ರೆ ಆ ಟೈಮಲ್ಲಿ ಇಂಡಿಯಾದಲ್ಲಿ ಎಲೆಕ್ಟ್ರಾನಿಕ್ ಟಿವಿಗಳಿಗೆ ಬೆಲೆ ಜಾಸ್ತಿ ಇರ್ತಿತ್ತು. ಆಂಟನಿ ಭಾಸ್ಕರ್ಗೆ, ನೀನು ನಂಗೆ 2 ಲಕ್ಷ ಕೊಟ್ರೆ ನಾನು ನಿಂಗೆ ಎಲ್ಲ ಟಿವಿಯನ್ನ ಸೇಲ್ ಮಾಡಿ ಅದರಲ್ಲಿ ಬಂದಿರೋ 20% ನಿಂಗೆ ಕೊಡ್ತೀನಿ. ಅದ್ರ ಜೊತೆ ನೀನು 2 ಲಕ್ಷ ಕೂಡ ಕೊಡ್ತೀನಿ ಅಂತಾನೆ. ಈ ಕಡೆ ಭಾಸ್ಕರ್ಗೆ ಸರಿ ಕೊಡೋಣ ಅನ್ಸುತ್ತೆ, ಆದ್ರೆ ಅವನ ಹತ್ರ ಅಷ್ಟು ದುಡ್ಡು ಇರೋದಿಲ್ಲ. ಸರಿ ನೋಡೋಣ ಅಂತ ಭಾಸ್ಕರ್ ಮನೆ ಕಡೆ ಹೋಗ್ತಾ ಇರ್ತಾನೆ. ಅವನ ಏರಿಯಾದಲ್ಲಿ ಪಟೇಲ ಗಾಡಿ ಅಡ್ಡ ಹಾಕ್ತಾನೆ. ಯಾಕಂದ್ರೆ ಭಾಸ್ಕರ ಪಟೇಲನಿಗೆ ಕೂಡ ಸಾಲ ಕೊಡ್ಬೇಕಾಗಿರುತ್ತೆ. ಪಟೇಲ ಭಾಸ್ಕರ್ಗೆ ಹೊಡೆದು ಅವನ ಬಟ್ಟೆಯನ್ನು ಹರಿದು ದುಡ್ಡು ಕೊಟ್ರೆ ಮಾತ್ರ ಸ್ಕೂಟರ್ ಕೊಡ್ತೀನಿ ಅಂತ ಸ್ಕೂಟರ್ನ ತಗೊಂಡು ಹೋಗ್ತಾನೆ. ಇದರಿಂದ ಭಾಸ್ಕರ್ಗೆ ತುಂಬಾನೇ ಬೇಜಾರಾಗುತ್ತೆ. ಸರಿ ಅಂತ ಮನೆಗೆ ಹೋಗ್ತಾನೆ. ಇದ್ರ ಬಗ್ಗೆ ಮನೆಯಲ್ಲಿ ಯಾರಿಗೂ ಹೇಳೋದಿಲ್ಲ. ನೆಕ್ಸ್ಟ್ ಡೇ ಸ್ಕೂಟರ್ ಇಲ್ಲ, ತಾನೇ ನಡ್ಕೊಂಡು ತನ್ನ ಬ್ಯಾಂಕಿಗೆ ಬರ್ತಾನೆ. ಬ್ಯಾಂಕ್ ಅಲ್ಲಿ ಬೆಸ್ಟ್ ಎಂಪ್ಲಾಯಿಗೆ ಪ್ರಮೋಷನ್ ಆಗ್ತಾ ಇರುತ್ತೆ. ಆದ್ರೆ ಭಾಸ್ಕರ್ ಪ್ರಮೋಷನ್ ಹಂಗೆ ಸಿಗುತ್ತೆ ಅನ್ಕೊಂಡಿರ್ತಾನೆ. ಪಾಲಿಟಿಕ್ಸ್ ಇಂದ ಒಳಗಡೆ ಬೇರೆಯವರಿಗೆ ಹೋಗ್ಬಿಡುತ್ತೆ. ಭಾಸ್ಕರನಿಗೆ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಮ್ಯಾನೇಜರ್ಗೆ ಹೋಗಿ, ಸರ್ ಬೆಸ್ಟ್ ಆಫ್ ಎಂಪ್ಲಾಯ್ ನಾ ಇದ್ದೀನಿ, ನನ್ನ ಪ್ರಮೋಷನ್ ಬೇರೆಯವ್ರಿಗೆ ಕೊಟ್ಟಿದ್ದೀರಾ ಅಂತ ಜೋರ್ ಬಾಯಲ್ಲಿ ಕೇಳ್ತಾನೆ. ಅದಕ್ಕೆ ಮ್ಯಾನೇಜರ್, ಹೌದಾ, ಇವಾಗ ನೀನು ಮಾಡ್ತಿರೋ ಕೆಲಸವನ್ನು ಕೂಡ ತೆಗೆದಾಕ್ತೀನಿ ಅಂತಾನೆ. ಅದಕ್ಕೆ ಎಷ್ಟೊತ್ತು ಬೈತಿದ್ದ ಭಾಸ್ಕರ್ ಮ್ಯಾನೇಜರ್ಗೆ ಕೈ ಮುಗಿಕೆ ಹೋಗ್ತಾನೆ. ಕೊನೆಗೂ ಮ್ಯಾನೇಜರ್ ಸರಿ ಹೋಗು ಅಂತ ಕಳಿಸ್ತಾನೆ. ಇದನ್ನೆಲ್ಲ ಆಫೀಸ್ ಅಲ್ಲಿ ವರ್ಕ್ ಮಾಡೋ ಪ್ರತಿಯೊಬ್ರು ಕೂಡ ನೋಡ್ತಾರೆ. ಭಾಸ್ಕರ್ಗೆ ತುಂಬಾನೇ ಅವಮಾನ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಂಟನಿ ಮತ್ತೆ ಭಾಸ್ಕರ್ ಹತ್ರ ಬರ್ತಾನೆ. ಭಾಸ್ಕರ್ ಏನು ಹೇಳಿದೆ 2 ಲಕ್ಷ ಆಂಟನಿಗೆ ಕೊಡ್ತಾನೆ. ಏನಂದ್ರೆ ಈ 2 ಲಕ್ಷ ಬ್ಯಾಂಕ್ ಅಲ್ಲಿ ಕದ್ದಿರ್ತಾನೆ. ಅವತ್ತು ಶನಿವಾರ ಆದ ಕಾರಣ ಭಾನುವಾರ ರಜೆ ಇರುತ್ತೆ. ಅದಕ್ಕೆ ಸೋಮವಾರ ಮಾರ್ನಿಂಗ್ ಅಷ್ಟೊತ್ತಿಗೆ ಬ್ಯಾಂಕ್ಗೆ ಸೇರಿಸಬೇಕು ಅಂತಾನೆ. ಆಂಟನಿ, ಸರಿ ನಿಮ್ ದುಡ್ಡು ಜೊತೆಗೆ ಎಕ್ಸ್ಟ್ರಾ ಕಮಿಷನ್ ಕೂಡ ಕೊಡ್ತೀನಿ ಅಂತ ಹೋಗ್ತಾನೆ. ಆಂಟನಿ ಜೊತೆಗೆ ಅವನ ಫ್ರೆಂಡ್ ಸಾಂಬಾ ಕೂಡ ಹೋಗಿರ್ತಾನೆ. ಈ ಕಡೆ ಭಾಸ್ಕರ್ ಅವತ್ತು ರಾತ್ರಿ ಆಂಟನಿ ಟಿವಿಗಳು ಡಬಲ್ ರೇಟ್ಗೆ ಸೇಲ್ ಆಗಿರ್ತಾವ ಅಂತ ಯೋಚನೆ ಮಾಡ್ತಾ ಕೂತಿರ್ತಾನೆ. ಅದೇ ಟೈಮ್ಗೆ ಭಾಸ್ಕರ್ ಫ್ರೆಂಡ್ ಸಾಂಬಾ ಮತ್ತೆ ಆಂಟನಿ ಟಿವಿ ಸೇಲ್ ಮಾಡ್ಕೊಂಡು ಬರ್ತಾರೆ. ಆಂಟನಿ ಭಾಸ್ಕರ್ಗೆ 2 ಲಕ್ಷ ಕೊಡ್ತಾನೆ, ಜೊತೆಗೆ ಕಮಿಷನ್ ಕೂಡ ಕೊಡ್ತಾನೆ. ನೆಕ್ಸ್ಟ್ ಸೋಮವಾರ ಬೆಳಗ್ಗೆ ಭಾಸ್ಕರ್ ಬ್ಯಾಂಕ್ಗೆ ಹೋಗಿ ಆ 2 ಲಕ್ಷ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಜಮಾ ಮಾಡ್ಬಿಡ್ತಾನೆ. ಅಲ್ಲಿಂದ ಭಾಸ್ಕರ್ಗೆ ಒಂದು ಪ್ಲಾನ್ ಬರುತ್ತೆ. ಏನಂದ್ರೆ ಪ್ರತಿ ಶನಿವಾರ ಹೀಗೆ ಬ್ಯಾಂಕ್ ಇದ್ದ ದುಡ್ಡು ಕದ್ದು ಆಂಟನಿಗೆ ಕೊಡ್ತಾನೆ. ಹಾಗೆ ಸೋಮವಾರ ಬೆಳಗ್ಗೆ ದುಡ್ಡನ್ನ ಬ್ಯಾಂಕ್ಗೆ ಹಾಕ್ತಾ ಇರ್ತಾನೆ. ಇದೇ ರೀತಿ ಮಾಡ್ತಾ ಇವರು ಪಾರ್ಟ್ನರ್ಸ್ ಆಗಿಬಿಡ್ತಾರೆ. ಒಳ್ಳೆ ದುಡ್ಡನ್ನ ಕೂಡ ಮಾಡ್ತಾ ಇರ್ತಾರೆ. ಇದಕ್ಕಿಂತ ಮುಂಚೆ ಭಾಸ್ಕರ ಮತ್ತೆ ಸುಮತಿ ಅವರ ಅಮ್ಮನೆ ಮನೆಗೆ ಹೋದಾಗ ಭಾಸ್ಕರ್ ಮಗನಿಗೆ ಒಂದು ಕೇಕ್ ವಿಚಾರಕ್ಕೆ ಅವಮಾನ ಮಾಡಿ ಕಳ್ಸಿರ್ತಾರೆ. ಆದ್ರೆ ಈಗ ಭಾಸ್ಕರ್ ಅವನ ಮಗನ ಬರ್ತ್ಡೇ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾನೆ. ಇದನ್ನ ಸುಮತಿ ಅಪ್ಪ, ಅಮ್ಮಣ್ಣ ಮತ್ತೆ ಎಲ್ಲ ಬ್ಯಾಂಕ್ ವರ್ಕರ್ಸ್ ನೋಡಿ ಶಾಕ್ ಆಗಿರ್ತಾರೆ. ಈ ಕಡೆ ಹೆಂಡತಿ ಸುಮತಿಗೂ ಕೂಡ ಕಾಸ್ಟ್ಲಿ ಸೀರೆ, ನೆಕ್ಲೆಸ್ ಕೊಡ್ತಾ ಇರ್ತಾನೆ. ಅವರ ಮಗನ ಬರ್ತ್ಡೇ ದಿನ ಆ ಪಾರ್ಟಿಗೆ ಆಂಟನಿ ಕೂಡ ಬಂದಿರ್ತಾನೆ. ಆಂಟನಿ ಭಾಸ್ಕರ್ಗೆ, ನನ್ನ ಮಗ ಅಮೆರಿಕದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಈಗ ನನ್ನನ್ನು ಕೂಡ ಅಲ್ಲಿಗೆ ಬಾ ಅಂತ ಕರಿತಾ ಇದ್ದಾನೆ. ಆದ್ರೆ ಈಗ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಬರೀ ಕೈಲಿ ಇದ್ದೀನಿ. ನನ್ನ ಹತ್ರ ಇರೋ ಎಲ್ಲಾ ದುಡ್ಡು ಕೂಡ ಖರ್ಚಾಗ್ಬಿಟ್ಟಿದೆ. ಅದಕ್ಕೆ ಕೊನೆಯದಾಗಿ ಒಂದು ಡೀಲ್ ಅನ್ನ ಒಪ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಏನಂದ್ರೆ ಶಿಪ್ ಅಲ್ಲಿ ಬೇರೆ ದೇಶದಿಂದ 3 ಕಾರುಗಳು ಬರ್ತಿವೆ. ಅವುಗಳಿಗೆ ಇಂಡಿಯಾದಲ್ಲಿ ದೊಡ್ಡ ರೇಟ್ ಇದೆ. ನಾವೇನಾದ್ರೂ ಅವುಗಳನ್ನ ಮಾರಿದ್ರೆ 3 ಸೆಟ್ಲ್ ಆಗ್ತೀವಿ ಅಂತಾನೆ. ಆದ್ರೆ ಅವುಗಳನ್ನ ಶಿಪ್ ಇಂದ ತರಕ್ಕೆ ಸುಮಾರು 10 ಲಕ್ಷ ಬೇಕು ಅಂತಾನೆ. ಈ ಕಡೆ ಭಾಸ್ಕರ್ಗೆ 10 ಲಕ್ಷ ಕೇಳಿ ಭಯ ಆಗುತ್ತೆ.
10 ಲಕ್ಷ ಎಲ್ಲ ಆಗೋಲ್ಲ ಸರ್, 1 ಇಲ್ಲ 2 ಲಕ್ಷ ಕೊಡ್ತೀನಿ ಅಂತಾನೆ. ಸ್ವಲ್ಪ ಹೊತ್ತು ಟೈಮ್ ತಗೊಂಡು ಯೋಚನೆ ಮಾಡಿ ತನ್ನ ಫ್ಯಾಮಿಲಿ ಪ್ರಾಬ್ಲಮ್ ಎಲ್ಲ ನೆನಪು ಮಾಡ್ಕೊಂಡು ಕೊನೆಗೂ 10 ಲಕ್ಷ ಕೊಡಕ್ಕೆ ಒಪ್ತಾನೆ. ನೆಕ್ಸ್ಟ್ ಡೇ ಭಾಸ್ಕರ್ ಬ್ಯಾಂಕ್ ಅಲ್ಲಿ ಯಾರಿಗೂ ಗೊತ್ತಾಗದೆ ತರ 10 ಲಕ್ಷ ತಗೊಂಡ್ ಬರ್ತಾನೆ. ಆಂಟನಿ ಕೂಡ 3 ಕಾರ್ಗಳನ್ನ ಬಿಡ್ಸ್ಕೊಂಡ್ ಬರ್ತಾನೆ. ಆದ್ರೆ ಈ ಕಡೆ ಕಾರ್ನ ತಗೊಳ್ಳೋ ಡೀಲರ್ಸ್ ಗಳನ್ನ ಪೊಲೀಸರು ರೈಡ್ ಮಾಡಿ ಬೇರೆ ರೀಸನ್ ಗೆ ಅರೆಸ್ಟ್ ಮಾಡಿರ್ತಾರೆ. ಈಗ ಆ ಕಾರ್ಗಳನ್ನ ಯಾರು ತಗೊಂತಾರೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಸೋಮವಾರ ಬೇರೆ 10 ಲಕ್ಷ ಬ್ಯಾಂಕ್ ಅಲ್ಲಿ ಇರಬೇಕು ಅಂತ ಭಾಸ್ಕರ್ಗೆ ಭಯ ಆಗ್ತಾ ಇರುತ್ತೆ. ಆಂಟನಿ ಮತ್ತೆ ಒಂದು ಪಾರ್ಟಿಯನ್ನ ಹುಡುಕ್ತಾನೆ. ಏನಂದ್ರೆ ಅವನಿರೋದು ಗೋವಾದಲ್ಲಿ, ಇವರು ಕರ್ನಾಟಕ ಬಾರ್ಡರ್ಸ್ ಅನ್ನ ದಾಟಿ ಹೋಗ್ಬೇಕು, ಕಾರ್ಗಳಿಗೆ ನಂಬರ್ ಪ್ಲೇಟ್ ಕೂಡ ಆಗಿರೋದಿಲ್ಲ. ಅದಕ್ಕೆ ಭಾಸ್ಕರ್ ತಲೆ ಓಡಿಸಿ ಅಲ್ಲೇ ಇದ್ದ ಭಿಕ್ಷುಕರನ್ನ VIP ಗಳಾಗಿ ಚೇಂಜ್ ಮಾಡ್ತಾನೆ. ಇನ್ನೊಂದು ಕಾರಲ್ಲಿ ಬಾರಲ್ಲಿ ಡ್ಯಾನ್ಸ್ ಮಾಡೋ ಹುಡುಗಿಯನ್ನ ಹೀರೋಯಿನ್ ಅಂತ ರೆಡಿ ಮಾಡಿ ಕೂರಿಸ್ತಾನೆ. ಹೇಗೋ ಕರ್ನಾಟಕ ಬಾರ್ಡರ್ಸ್ ಅನ್ನ ದಾಟಿ ಗೋವಾಗೆ ರೀಚ್ ಆಗ್ತಾರೆ. ಕಾರ್ಗಳನ್ನ ಕೂಡ ಅವನಿಗೆ ಮಾರ್ತಾರೆ. ಅದರಿಂದ ಒಳ್ಳೆ ದುಡ್ಡು ಕೂಡ ಬರುತ್ತೆ, ಎಲ್ಲರೂ ಕೂಡ ಹಂಚ್ಕೊಳ್ತಾರೆ. ಆಂಟನಿ ಮೊದಲೇ ಹೇಳಿರ್ತಾರೆ ಅವನ ಮಗನ ಹತ್ರ ಅಮೆರಿಕೆಗೆ ಹೋಗ್ಬೇಕಾಗಿರುತ್ತೆ. ಆಂಟನಿ ಅಮೆರಿಕೆಗೆ ಹೋಗ್ತಾನೆ. ಭಾಸ್ಕರ ಅಲ್ಲಿಂದ ಡೈರೆಕ್ಟ್ ಆಗಿ ಬ್ಯಾಂಕ್ಗೆ ಬರ್ತಾನೆ. ಲೇಟ್ ಆಗಿರುತ್ತೆ. ಈಗ 10 ಲಕ್ಷ ಬ್ಯಾಂಕ್ ಅಲ್ಲಿ ಇರ್ಬೇಕಿತ್ತು. ಆದ್ರೆ ಭಾಸ್ಕರ ಅಲ್ಲಿ ಬಂದು ನೋಡಿದ್ರೆ ಆ ಬ್ಯಾಂಕ್ ಅನ್ನ RBI ಅವರು ರೇಡ್ ಮಾಡ್ತಿರ್ತಾರೆ. ಯಾಕಂದ್ರೆ ಬ್ಯಾಂಕ್ ಮ್ಯಾನೇಜರ್ ಮತ್ತೆ ಇನ್ನೊಬ್ಬ ಸೇರಿ ಸ್ಕ್ಯಾಮ್ ಮಾಡಿ ಸಿಕ್ಕಾಕೊಂಡಿರ್ತಾರೆ. ಭಾಸ್ಕರ್ಗೆ ಕೂಡ ನಾನು ಸಿಕ್ಕಾಕೊಂತಾನೆ ಅಂತ ಭಯ ಆಗಿರುತ್ತೆ. ಭಾಸ್ಕರ್ ಅಲ್ಲಿ ಯಾರು ಇಲ್ಲದೆ ಸಮಯ ನೋಡಿ 10 ಲಕ್ಷ ಕ್ಯಾಶಿಯರ್ ಜಾಗದಲ್ಲಿ ಇಟ್ಬಿಡ್ತಾನೆ. ಅದೇ ಟೈಮಿಗೆ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಬರ್ತಾನೆ. ಭಾಸ್ಕರ್ನ ಸೂಟ್ ಕೇಸ್ ನೋಡಿ ಏನಿದೆ ಅಂತ ಕೇಳ್ತಾನೆ. ಭಾಸ್ಕರ್ ಬಟ್ಟೆ ಇದಾವೆ ಅಂತಾನೆ, ಆದ್ರೆ ನಂಬೋದಿಲ್ಲ. ಅಂತೂ ಕೊನೆಗೆ ಭಾಸ್ಕರ್ ತೆಗೆದು ತೋರಿಸ್ತಾನೆ ಏನು ಇರೋದಿಲ್ಲ. ಏನಂದ್ರೆ ಬಂದ ತಕ್ಷಣ ಅವನು 10 ಲಕ್ಷ ತೆಗೆದು ಹೊರಗಡೆ ಕೌಂಟ್ರಲ್ಲಿ ಇಟ್ಟಿರ್ತಾನೆ. ನೆಕ್ಸ್ಟ್ ಡೇ ಭಾಸ್ಕರ್ ಅವನ ಫ್ರೆಂಡ್ ಸಾಂಬಗೆ ಹೇಳ್ತಾನೆ, ಸಾಕು ಕೊಣ ನಿಲ್ಸ್ಬಿಡೋಣ, ಬ್ಯಾಂಕಿಂದ ದುಡ್ಡು ತರೋದು ಕಷ್ಟ ಆಗ್ತಿದೆ ಅಂತಾನೆ. ಆದ್ರೆ ಭಾಸ್ಕರ್ ಫ್ರೆಂಡ್ ಸಾಂಬ ಆಲ್ರೆಡಿ ಪ್ಯೂನ್ ಕೆಲಸಕ್ಕೆ ರಿಸೈನ್ ಮಾಡಿ ಈಗ ಸ್ಮಗ್ಲಿಂಗ್ ಸ್ಟಾರ್ಟ್ ಮಾಡಿರ್ತಾನೆ. ಈಗ ಭಾಸ್ಕರ್ 50 ರಿಂದ 60 ಲಕ್ಷ ಮಾಡಿ ಆರಾಮಾಗಿರ್ತಾನೆ. ಭಾಸ್ಕರ್ ತಮ್ಮನಿಗೆ ಅಮೆರಿಕದಲ್ಲಿ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರುತ್ತೆ, ಅಲ್ಲಿಗೆ ಕೂಡ ಕಳಿಸ್ತಾನೆ. ತನ್ನ ಮನೆಯನ್ನ ಹೊಸದಾಗಿ ಕೂಡ ರೆಡಿ ಮಾಡ್ತಾನೆ. ಭಾಸ್ಕರ್ನ ಹತ್ರ ಇರೋ ಎಲ್ಲಾ ದುಡ್ಡು ಕೂಡ ಖರ್ಚಾಗ್ತದೆ. ಸ್ವಲ್ಪ ದಿನ ಆದ್ಮೇಲೆ ಬ್ಯಾಂಕ್ಗೆ ಒರಿಜಿನಲ್ ಚೇರ್ಮನ್ ಬಂದಿರ್ತಾನೆ. ಭಾಸ್ಕರ್ ನನ್ನ ಕರೆದು, ನೋಡಿ ಭಾಸ್ಕರ್, ಇವಾಗ ಬ್ಯಾಂಕ್ ಮ್ಯಾನೇಜರ್ ಬ್ಯಾಂಕ್ ಅಲ್ಲಿ ಸ್ಕ್ಯಾಮ್ ಮಾಡಿ ಜೈಲಿಗೆ ಹೋಗಿದ್ದಾನೆ. ಈಗ ನಮಗೆ ನಿಯತಿಗೆ ಕೆಲಸ ಮಾಡೋರು ಬೇಕು ಅಂತಾನೆ. ಅದಕ್ಕೆ ಆ ಮ್ಯಾನೇಜರ್ ಜಾಬ್ಗೆ ನಿನ್ನೆ ಸೆಲೆಕ್ಟ್ ಮಾಡಿದೀನಿ ಅಂತಾನೆ. ಒಳ್ಳೆ ಸ್ಯಾಲರಿ ಕೂಡ ಕೊಡ್ತೀನಿ ಅಂತಾನೆ. ಮತ್ತೆ ಏನಾದ್ರು ಬೇಕಾ ಅಂತ ಚೇರ್ಮನ್ ಭಾಸ್ಕರ್ಗೆ ಕೇಳ್ತಾನೆ. ಭಾಸ್ಕರ್ಗೆ ಮಾರುತಿ 800 ಕಾರ್ ತಗೋಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಭಾಸ್ಕರ್ ಕೊನೆಯದಾಗಿ ಬ್ಯಾಂಕ್ ಇಂದ ಇರೋ ಮಾರುತಿ 800 ಕಾರ್ ಬೇಕು ಅಂತಾನೆ. ಚೇರ್ಮನ್ ಸರಿ ಅಂತ ಕೊಡ್ತಾನೆ. ಅದನ್ನು ಕೂಡ ತಗೊಂಡು ಜಾಮ್ ಜೂಮ್ ಅಂತ ಮನೆಗೆ ಬರ್ತಾನೆ. ಈಗ ಪ್ರೆಸೆಂಟ್ ಅಲ್ಲಿ CBI ಅವರು ಭಾಸ್ಕರ್ ಕರ್ಕೊಂಡು ಬಂದು ಬ್ಯಾಂಕ್ ಅಲ್ಲಿ ರೈಡ್ ಮಾಡ್ತಿರ್ತಾರೆ. ಆಗ ಭಾಸ್ಕರ್ನ ಅಕೌಂಟ್ ಅಲ್ಲಿ ಸುಮಾರು 10 ಕೋಟಿಗೂ ಹೆಚ್ಚು ಅಮೌಂಟ್ ಇರುತ್ತೆ. ಇವನಿಗೆ ಇಷ್ಟೊಂದು ದುಡ್ಡು ಹೇಗ್ ಬಂತು ಅಂತ ಕೇಳ್ತಾನೆ. ಈಗ ಮತ್ತೆ ಕತೆ ಹಿಂದೆ ಹೋಗುತ್ತೆ. ಏನಂದ್ರೆ ಬ್ಯಾಂಕ್ ಚೇರ್ಮನ್ ಭಾಸ್ಕರ್ಗೆ, ನೋಡು ಭಾಸ್ಕರ್, ನಮ್ಮ ಬ್ಯಾಂಕ್ಗೆ ಕೆಲವು ದೊಡ್ಡ ಕೈಗಳಿಂದ ಬ್ಯಾಂಕ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಆಗ್ತಿದೆ. ಅದರಲ್ಲಿ ಹರ್ಷದ್ ಮೆಹ್ತಾ ಅವರು ಟಾಪ್ ಅಲ್ಲಿ ಇದ್ದಾರೆ. ನೀನು ಅವರ ಅಕೌಂಟ್ ಅನ್ನ ನೋಡ್ಕೊ ಅಂತ ಪರ್ಸನಲ್ ಆಗಿ ಭಾಸ್ಕರ್ಗೆ ಹೇಳಿರ್ತಾನೆ. ನೆಕ್ಸ್ಟ್ ಡೇ ಹರ್ಷದ್ ಮೆಹ್ತಾನ ವ್ಯಕ್ತಿ ಸೂರಜ್ ಭಾಸ್ಕರ್ ಹತ್ರ ಬರ್ತಾನೆ. ಸೂರಜ್ ಕಟಾರಿ ಬ್ಯಾಂಕ್ ಇಂದ ಬಿಯರ್ ತಗೊಂಡ್ ಬರ್ತಾನೆ. ಬಿಯರ್ ಅಂದ್ರೆ ಬ್ಯಾಂಕ್ ರೆಸಿಪ್ಟ್. ಕಟಾರಿ ಬ್ಯಾಂಕ್ ಮಗಧ ಬ್ಯಾಂಕ್ಗೆ ಲೋನ್ ಕೇಳಿದೆ ಅಂತ ಒಂದು ರೆಸಿಪ್ಟ್ ನ ತಗೊಂಡ್ ಬರ್ತಾನೆ. ಮಗಧ ಬ್ಯಾಂಕ್ ಡೈರೆಕ್ಟ್ ಆಗಿ ಕಟಾರಿ ಬ್ಯಾಂಕ್ಗೆ ಲೋನ್ ಕೊಡೋದೆ ಮಿಡಲ್ ಅಲ್ಲಿ ಒಬ್ಬ ವ್ಯಕ್ತಿಗೆ ದುಡ್ಡನ್ನ ಸ್ಯಾಂಕ್ಷನ್ ಮಾಡಬೇಕಾಗಿರುತ್ತೆ. ಅದೇ RBI ನ ರೂಲ್ಸ್ ಆಗಿರುತ್ತೆ. ಈಗ ಅಲ್ಲಿ ಮಿಡ್ಲ್ ಅಲ್ಲಿ ಇರೋ ವ್ಯಕ್ತಿ ಯಾರು ಅಂದ್ರೆ ಹರ್ಷದ್ ಮೆಹ್ತಾ. ಭಾಸ್ಕರ್ ಸರಿ ಅಂತ ಸೂರಜ್ಗೆ ಸ್ಯಾಂಕ್ಷನ್ ಮಾಡ್ತಾನೆ. ನೋಡು, 2 ವಾರ ಟೈಮ್ ಕೊಡ್ತೀನಿ, ತಗೊಂಡಿರೋ ಲೋನ್ ಅನ್ನ ಕಟ್ಬೇಕು ಅಂತಾನೆ. ಈಗ ಭಾಸ್ಕರ್ ಹರ್ಷದ್ ಮೆಹ್ತಾ ಅವರ ಅಕೌಂಟ್ ಇಂದ ಕಟಾರಿ ಬ್ಯಾಂಕ್ಗೆ ಹೋಗುತ್ತೆ ಅನ್ಕೊಂಡಿರ್ತಾನೆ. ಈಗ ಭಾಸ್ಕರ್ ಹರ್ಷದ್ ಮೆಹ್ತಾ ಅವರ ಅಕೌಂಟ್ ಇಂದ ಆ ದುಡ್ಡು ಕಟಾರಿ ಬ್ಯಾಂಕ್ಗೆ ಹೋಗುತ್ತೆ ಅನ್ಕೊಂಡಿರ್ತಾನೆ. ಸೂರಜ್ ಸರ್ ಸ್ವಲ್ಪ ಲೇಟ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಲಂಚ ಕೊಡಕ್ ಬರ್ತಾನೆ. ಆದ್ರೆ ಭಾಸ್ಕರ್ ಇಸ್ಕೊಳ್ಳಲ್ಲ, ಬೈದ್ ಕಳಿಸ್ತಾನೆ. ಹೀಗೆ ಸುಮಾರು ಲೋನ್ಗಳು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಒಂದು ದಿನ ಭಾಸ್ಕರ್ ಲೋನ್ ಪೇಪರ್ಸ್ ಅನ್ನ ನೋಡ್ತಾನೆ. ಅದರಲ್ಲಿ ಏನಿದೆ ಅಂದ್ರೆ ಹರ್ಷದ್ ಮೆಹ್ತಾ ಅಕೌಂಟ್ಗೆ ಕೋಟಿ ದುಡ್ಡು ಹೋಗಿರುತ್ತೆ. ಆದ್ರೆ ಹರ್ಷದ್ ಅಕೌಂಟ್ ಇಂದ ಕಟಾರಿ ಬ್ಯಾಂಕ್ಗೆ ಯಾವುದೇ ದುಡ್ಡು ಹೋಗಿರಲ್ಲ. ಇಲ್ಲಿ ಬೇರೆ ಬೇರೆ ಬ್ಯಾಂಕ್ ಮೇಲೆ ಲೋನ್ ತೆಗೆದು ಹರ್ಷ ಅವನೇ ಇಟ್ಕೊಂಡಿರ್ತಾನೆ. ಆದ್ರೆ ಸ್ವಲ್ಪ ದಿನ ಲೇಟ್ ಆದ್ರೂ ಕೂಡ ಹರ್ಷದ್ ಮೆಹ್ತಾ ಆ ದುಡ್ಡನ್ನ ರಿಟರ್ನ್ ಪೇ ಮಾಡ್ತಾ ಇರ್ತಾನೆ. ಭಾಸ್ಕರ್ಗೆ ತಲೆ ಕೆಡುತ್ತೆ. ಈ ದುಡ್ಡು ಇವನು ಏನ್ ಮಾಡ್ತಾನೆ, ಏನೋ ಗೋಲ್ ಮಾಲ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಭಾಸ್ಕರ್ ಹೀಗೆ ಕೆಲವು ದಿನ ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಏನಂದ್ರೆ ಹರ್ಷದ್ ಮೆಹ್ತಾ ಇದೇ ತರ ಬೇರೆ ಬೇರೆ ಬ್ಯಾಂಕ್ ಅಲ್ಲಿ ದುಡ್ಡು ತೆಗೆದು ಅದನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ. ಕಡಿಮೆ ಬೆಲೆ ಇರೋ ಸ್ಟಾಕ್ ಅನ್ನ ತಗೊಂಡು ಬೆಲೆ ಜಾಸ್ತಿ ಆದ್ಮೇಲೆ ಜನರು ಆ ರೇಟ್ಗೆ ಬೈ ಮಾಡಕ್ಕೆ ಹೋದಾಗ ಸೇಲ್ ಮಾಡ್ಬಿಡ್ತಾನೆ. ಇದರಿಂದ ಕೋಟಿ ಲಾಭ ಆಗ್ತಾ ಇರುತ್ತೆ. ಇದೇ ದುಡ್ಡಲ್ಲಿ ಬ್ಯಾಂಕ್ ದುಡ್ಡನ್ನ ಬ್ಯಾಂಕ್ಗೆ ಕಟ್ತಾನೆ. ಉಳಿದ ಕೋಟಿ ದುಡ್ಡನ್ನ ಅವನೇ ಇಟ್ಕೊಂತಾನೆ. ಇದನ್ನೆಲ್ಲ ಭಾಸ್ಕರ್ ತಿಳ್ಕೊಂತಾನೆ. ಅದಲ್ಲದೆ ಸ್ಟಾಕ್ ಮಾರ್ಕೆಟ್ ನ ಒಬ್ಬ ವ್ಯಕ್ತಿ ಹತ್ರ ಕೇಳಿ ತಿಳ್ಕೊಂತಾನೆ. ಸೊ ಭಾಸ್ಕರ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಹರ್ಷದ್ ಮೆಹ್ತಾ ಒಂದು ಬ್ಯಾಂಕ್ ಇಂದ ಇನ್ನೊಂದು ಬ್ಯಾಂಕ್ ಹೆಸರಲ್ಲಿ ಕೋಟಿ ಲೋನ್ ತೆಗೆದು ಅದೇ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾನೆ. ಅದರಿಂದ ಬರೋ ದುಡ್ಡನ್ನ ಬ್ಯಾಂಕ್ಗೆ ಕಟ್ಟಿ ಉಳಿದ ಕೋಟಿ ದುಡ್ಡನ್ನ ಅವನೇ ಇಟ್ಕೊಂತಾನೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಬ್ಯಾಂಕ್ ಚೇರ್ಮನ್ ಗೆ ಹೇಳಕ್ಕೆ ಅಂತ ಭಾಸ್ಕರ್ ಡಿಸೈಡ್ ಮಾಡ್ತಾನೆ. ಆದ್ರೆ ಅದರಿಂದ ನನ್ಗೇನು ಯೂಸ್ ಇಲ್ಲ ಅಂತ ಹರ್ಷದ್ ಮೆಹ್ತಾ ವ್ಯಕ್ತಿ ಸೂರಜ್ ಹತ್ರ ಒಂದು ಡೀಲ್ ಮಾಡ್ಕೊಂತಾನೆ. ಏನಂದ್ರೆ ಹರ್ಷದ್ ಮೆಹ್ತಾನ ಬಿಯರ್ ಕ್ಲಿಯರ್ ಆದಾಗ ಲೋನ್ ದುಡ್ಡು ಸಿಕ್ಕಾಗ ನಂಗೆ 1% ಕೊಡಬೇಕು ಅಂತಾನೆ. ಮತ್ತೆ ನೀವು ಮಾರ್ಕೆಟ್ ಅಲ್ಲಿ ಸ್ಟಾಕ್ ಅನ್ನ ಬೈ ಮಾಡುವಾಗ ಮತ್ತೆ ಸೆಲ್ ಮಾಡುವಾಗ ಪ್ರತಿಯೊಂದು ವಿಷಯ ನಂಗೆ ಗೊತ್ತಾಗಬೇಕು ಅಂತಾನೆ. ಭಾಸ್ಕರ್ ಪ್ಲಾನ್ ಏನಂದ್ರೆ ಅವ್ರ ತರನೇ ಭಾಸ್ಕರ್ ಕೂಡ ದುಡ್ಡು ಮಾಡ್ಬೇಕು ಅಂತ ಅನ್ಕೊಳ್ತಾನೆ. ಸೂರಜ್ಗೆ ಬೇರೆ ಆಪ್ಷನ್ ಇರಲ್ಲ. ಈ 2 ಅಗ್ರಿಮೆಂಟ್ ಗೆ ಒಪ್ಕೊಂತಾನೆ. ನೆಕ್ಸ್ಟ್ ಡೇ ಇಂದ ಹರ್ಷದ್ ಮೆಹ್ತಾನ ಬಿಯರ್ ದುಡ್ಡಲ್ಲಿ 1% ಭಾಸ್ಕರ್ಗೆ ಕೊಡ್ತಾ ಇರ್ತಾನೆ. ಈಗ ಭಾಸ್ಕರ್ ಹತ್ರ ಇರೋದು ಎಲ್ಲ ಬ್ಲಾಕ್ ಮನಿ ಆಗಿರುತ್ತೆ. ಬ್ಲಾಕ್ ಮನಿಯನ್ನ ವೈಟ್ ಮನಿ ಆಗಿ ಹೇಗ್ ಮಾಡೋದು ಅಂತ ಭಾಸ್ಕರ್ನ ಓಲ್ಡ್ ಪಾರ್ಟ್ನರ್ ಆಂಟನಿ ಅನ್ವರ್ ಅನ್ನೋ ವ್ಯಕ್ತಿಯನ್ನ ತೋರಿಸಿರ್ತಾನೆ. ಭಾಸ್ಕರ್ ಅನ್ವರ್ಗೆ ಬ್ಲಾಕ್ ಮನಿಯನ್ನ ವೈಟ್ ಮನಿ ಆಗಿ ಹೇಗ್ ಮಾಡೋದು ಅಂತ ಕೇಳ್ತಾನೆ. ಅನ್ವರ್ ಒಂದೇ ಉಪಾಯ ಏನಂದ್ರೆ ಲಾಟ್ರಿ ಟಿಕೆಟ್ ಅಂತಾನೆ.
ಎಲ್ಲ ಲಾಟ್ರಿ ಟಿಕೆಟ್ನ ತಗೊಂಡು ಅವರಿಗೆ ಕಮಿಷನ್ ಅಂತ ಕೊಟ್ರೆ ನಿಮ್ಮ ಬ್ಲ್ಯಾಕ್ ಮನಿಯನ್ನ ಲಾಟ್ರಿ ದುಡ್ಡಲ್ಲಿ ವೈಟ್ ಮನಿಯಾಗಿ ಕೊಡ್ತಾರೆ ಅಂತಾನೆ. ಭಾಸ್ಕರ್ ಅನ್ವರ್ ಹೇಳಿದಾಗೆ ಮಾಡ್ತಾನೆ. ಲಾಟ್ರಿ ಅಂತ 25 ಲಕ್ಷ ಬ್ಲ್ಯಾಕ್ ಮನಿಯನ್ನ ವೈಟ್ ಮನಿಯಾಗಿ ಮಾಡ್ಕೊಂತಾನೆ. ಇದನ್ನ ಅವನ ಹೆಂಡತಿಗೆ ಕೂಡ ಹೇಳ್ತಾನೆ. ಅವಳ ಮನೆಯಲ್ಲಿ ಕೂಡ ಸಖತ್ತಾಗಿ ಖುಷಿ ಪಡ್ತಾರೆ. ಭಾಸ್ಕರ್ ಬ್ಯಾಂಕಲ್ಲಿ ಕೂಡ ಲಾಟ್ರಿ ದುಡ್ಡು ಅಂತ ಎಲ್ಲರೂ ನಂಬಿಸಿರ್ತಾನೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇರ್ತಾನೆ. ಪ್ರೆಸೆಂಟ್ ಅಲ್ಲಿ CBI ಅವರಿಗೂ ಕೂಡ ಲಾಟ್ರಿ ದುಡ್ಡು ಬಂತು, ಅದರಿಂದಲೇ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಿದ್ದೀನಿ ಅಂತ ಹೇಳ್ತಾನೆ. ಭಾಸ್ಕರ್ ದುಡ್ಡು ಬಂದಂತೆ ಎಲ್ಲದಕ್ಕೂ ಸುಮ್ಮನೆ ಖರ್ಚು ಮಾಡ್ತಾ ಇರ್ತಾನೆ. ಮತ್ತೆ ಈ ಕಡೆ ಸೂರಜ್ ಬಿಯರ್ನ ದುಡ್ಡಲ್ಲಿ 1% ಕೂಡ ಕೊಡ್ತಾ ಇರ್ತಾನೆ. ಮತ್ತೆ ಭಾಸ್ಕರ್ ಅನ್ವರ್ ಹತ್ರ ಹೋಗಿ ಅದನ್ನ ವೈಟ್ ದುಡ್ಡು ಮಾಡಕ್ಕೆ ಕೇಳ್ತಾನೆ. ಅದಕ್ಕೆ ಅನ್ವರ್ ಲಾಟ್ರಿ ಬೇಡ, ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಈ ಸರಿ ಒಂದು ಪ್ರೈವೇಟ್ ಕಂಪನಿನ ಓಪನ್ ಮಾಡೋಣ ಅಂತಾನೆ. ಅನ್ವರ್ ಹೇಳಿದ ರೀತಿ ಭಾಸ್ಕರ್ ಅವನ ಹೆಂಡತಿ ಸುಮತಿ ಹೆಸರಲ್ಲಿ ಹೋಮ್ ಫುಡ್ಸ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡ್ತಾನೆ. ಅದರಿಂದ ಫಾರಿನ್ ಆರ್ಡರ್ಸ್ ಬರ್ತಾ ಇದ್ವು ಅಂತ ಸುಳ್ಳು ಹೇಳಿ ಭಾಸ್ಕರ್ ಕಂಪನಿ ಅಕೌಂಟ್ಗೆ ಎಲ್ಲಾ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾನೆ. ಈ ಕಂಪನಿ ಎಲ್ಲ ವ್ಯವಹಾರವನ್ನ ಅನ್ವರ್ ನೋಡ್ಕೊಳ್ತಾ ಇರ್ತಾನೆ. ಭಾಸ್ಕರ್ ಕೋಟಿ ಕೋಟಿ ಬ್ಲ್ಯಾಕ್ ಮನಿಯನ್ನ ಕಂಪನಿ ಹೆಸರಲ್ಲಿ ಅಕೌಂಟ್ಗೆ ಜಮಾ ಮಾಡ್ತಾನೆ. ಭಾಸ್ಕರ್ ದುಡ್ಡು ಬರ್ತಾ ಇದ್ದಂತೆ ಎಣ್ಣೆ ಹೊಡಿಕೆ ಸ್ಟಾರ್ಟ್ ಮಾಡ್ತಾನೆ. ಅದಲ್ಲದೆ ಹೋಟೆಲ್ ಪಬ್ ಸುತ್ತಾ ಇರ್ತಾನೆ. ಅವನ ಏರಿಯಾದಲ್ಲಿ ಕೂಡ ತುಂಬಾ ಗಲಾಟೆ ಮಾಡ್ತಾ ಇರ್ತಾನೆ. ಅದೇ ರೀತಿ ಪಟೇಲ್ನ ಮೇಲೆ ಕೋಪಕ್ಕೆ ಅವನ ಸ್ಕೂಟರ್ ಹಾಳು ಮಾಡಿ ಅವನ ಮೇಲೆ ದುಡ್ಡು ಬಿಸಾಕ್ತಾನೆ. ಈಗ ಭಾಸ್ಕರ್ಗೆ ತುಂಬಾನೇ ಸೊಕ್ಕು ದುರಂಕಾರ ಬಂದಿರುತ್ತೆ. ಅವನ ಹೆಂಡತಿಗೆ ಕೂಡ ಬೈಯೋದಕ್ಕೆ ಮೈ ಮೇಲೆ ಹೋಗ್ತಾ ಇರ್ತಾನೆ. ಹೀಗೆ ಒಂದು ದಿನ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಭಾಸ್ಕರ್ ಹತ್ರ ಬರ್ತಾನೆ. ಹಾಗೆ ಇಬ್ರು ಮಾತಾಡ್ತಾ ಹರ್ಷದ್ ಮೆಹ್ತಾ ಲೋನ್ ವಿಷಯ ಮಾತಾಡ್ತಾರೆ. ಭಾಸ್ಕರ್ ಕಟಾರಿ ಬ್ಯಾಂಕ್ ಮ್ಯಾನೇಜರ್ಗೆ ಹರ್ಷದ್ ಮೆಹ್ತಾ ಅಕೌಂಟ್ ಇಂದ 96 ಕೋಟಿ ಬ್ಯಾಲೆನ್ಸ್ ಇದೆ ಅಂತಾನೆ. ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಅಯ್ಯೋ ನಾನು ಅಷ್ಟೆಲ್ಲ ತಗೊಂಡೇ ಇಲ್ಲ ಅಂತಾನೆ. ಆದ್ರೆ ಬಿಯರ್ ನ ಮೇಲೆ ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಸಹಿ ಇರುತ್ತೆ. ಅದಕ್ಕೆ ಮ್ಯಾನೇಜರ್ ಇದನ್ನ ನಾನು ಮಾಡೇ ಇಲ್ಲ ಅಂತಾನೆ. ಬಿಯರ್ ನ ಮೇಲಿನ ಸಿಗ್ನೇಚರ್ ನೋಡ್ತಾನೆ. ಆಗ ಮ್ಯಾನೇಜರ್ಗೆ ಗೊತ್ತಾಗುತ್ತೆ ಹರ್ಷದ್ ಮೆಹ್ತಾ ಮ್ಯಾನೇಜರ್ ಸಹಿಯನ್ನ ಫೋರ್ಜರಿ ಮಾಡಿದ್ದಾನೆ ಅಂತ. ಹರ್ಷದ್ ಮೆಹ್ತಾ ಏನಾದ್ರು 90 ಕೋಟಿ ಬ್ಯಾಲೆನ್ಸ್ ಅನ್ನ ಕೊಟ್ಟಿಲ್ಲ ಅಂದ್ರೆ RBI ನನ್ನನ್ನ ರೈಡ್ ಮಾಡುತ್ತೆ, ಅದೆಲ್ಲ ನನ್ನ ಮೇಲೆ ಬರುತ್ತೆ ಅಂತ ಕಟಾರಿ ಬ್ಯಾಂಕ್ ಮ್ಯಾನೇಜರ್ಗೆ ಭಯ ಆಗುತ್ತೆ. ಅದಲ್ಲದೆ ಭಾಸ್ಕರ್ಗೆ ಕೂಡ ಭಯ ಆಗುತ್ತೆ. ಯಾಕಂದ್ರೆ ಇವನೇ ವೆರಿಫೈ ಮಾಡಿ ಬಿಯರ್ ನ ಇಶ್ಯೂ ಮಾಡಿ ಸಹಿ ಹಾಕಿರ್ತಾನೆ. ಕಟಾರಿ ಬ್ಯಾಂಕ್ ಮ್ಯಾನೇಜರ್ ಇದೇ ಟೆನ್ಷನ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ. ಅದೇ ಟೈಮ್ಗೆ ಆಸ್ಪತ್ರೆಗೆ ಸೂರಜ್ ಭಾಸ್ಕರ್ ನ ಹುಡ್ಕೊಂಡು ಬಂದಿರ್ತಾನೆ. ಭಾಸ್ಕರ್ ಸೂರಜ್ಗೆ 90 ಕೋಟಿ ಕೊಟ್ರೆ ಮಾತ್ರ ಬಿಯರ್ ಕೊಡ್ತೀನಿ ಅಂತ ವಾರ್ನಿಂಗ್ ಮಾಡಿ ಕಳಿಸ್ತಾನೆ. ಇನ್ನೊಂದ್ ಕಡೆ ಭಾಸ್ಕರ್ ಫ್ರೆಂಡ್ ಸಾಂಬಾ ಜೈಲಲ್ಲಿ ಇರ್ತಾನೆ. ಭಾಸ್ಕರ್ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲಂಚ ಕೊಟ್ಟು ಅವನನ್ನ ಬಿಡ್ಸ್ಕೊಂಡು ಬರ್ತಾನೆ. ಇದಲ್ಲದೆ ಸುಮತಿ ಮತ್ತೆ ಅವರ ಅಮ್ಮನ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಅವರ ಅಮ್ಮ ಈ ದುಡ್ಡು ಬರೋಕೆ ಸ್ಟಾರ್ಟ್ ಆದ್ಮೇಲೆ ನಮ್ಗೆ ದುರಂಕಾರ ತೋರಿಸ್ತೀರಿ ಅಂತ ಸುಮತಿ ಅಮ್ಮ ಬೈತಾಳೆ. ಸುಮತಿ ಇದೇ ಕೋಪವನ್ನ ತನ್ನ ಶಾಪ್ ಮೇಲೆ ತೋರಿಸ್ತಾಳೆ. ಎಲ್ಲ ಶಾಪ್ ಅನ್ನ ಒಡೆದು ಹಾಳು ಮಾಡ್ತಾಳೆ. ಅದಲ್ಲದೆ ಭಾಸ್ಕರ ಮತ್ತೆ ಸುಮತಿ ಜಗಳ ಆಡುವಾಗ ಭಾಸ್ಕರ್ನ ತಂದೆ ಎಷ್ಟೋ ವರ್ಷ ಆದ್ಮೇಲೆ ಮಾತಾಡ್ತಾರೆ. ಭಾಸ್ಕರ್ನ ಒಂಟಿಗೆ ಕರೆದು ನೀನು ಏನೋ ಸ್ಕ್ಯಾಮ್ ಮಾಡ್ತಿದ್ದೀಯಾ, ಏನ್ ಹೇಳು, ಕೇವಲ ಫುಡ್ ಬಿಸ್ನೆಸ್ ನಲ್ಲಿ ಇಷ್ಟೆಲ್ಲ ಕೋಟಿ ಕೋಟಿ ದುಡ್ಡು ಮಾಡಕ್ಕೆ ಆಗಲ್ಲ, ನನಗೆ ಚೆನ್ನಾಗಿ ಗೊತ್ತು ಹೇಳು ಅಂತಾನೆ. ಯಾಕಂದ್ರೆ ಭಾಸ್ಕರ್ ಅವರ ಅಪ್ಪ ತುಂಬಾನೇ ಎಜುಕೇಟೆಡ್ CA ಆಗಿ ವರ್ಕ್ ಮಾಡಿರ್ತಾರೆ. ಭಾಸ್ಕರ್ ಕೂಡ ತಂದೆ ಮಾತು ಕೇಳಿ ನಾನ್ ಮಾಡ್ತಿರೋದೆಲ್ಲ ತಪ್ಪು ಅಂತ ತನ್ನೆಲ್ಲ ದುರಂಕಾರ ಬಿಡ್ತಾನೆ. ಒಂದು ದಿನ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಭಾಸ್ಕರ್ನ ಕರೆದು ಏನು ಭಾಸ್ಕರ್ ಹರ್ಷದ್ ಮೆಹ್ತಾ ಅವರಿಗೆ ಬಿಯರ್ ಕೊಟ್ಟಿಲ್ಲಂತೆ, ಸೂರಜ್ಗೆ ಸಿಗ್ತಾನೆ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಾಸ್ಕರ್ ಸರ್ ಹರ್ಷದ್ ಮೆಹ್ತಾ 90 ಕೋಟಿ ಬ್ಯಾಲೆನ್ಸ್ ಕೊಡೋದಿದೆ, ಹೇಗೆ ಬಿಯರ್ ಕೊಡ್ಬೇಕು ಅಂತಾನೆ. ಭಾಸ್ಕರ್ನ ಮಾತು ಕೇಳ್ದೆ ಜನರಲ್ ಮ್ಯಾನೇಜರ್ ಇರ್ಲಿ ಕೊಡು ಅಂತ ಪೋಸ್ಟ್ ಮಾಡ್ತಾನೆ. ಅದಕ್ಕೆ ಭಾಸ್ಕರ್ ಈ ಕೆಲಸ ಎಲ್ಲ ನನಗೆ ಬೇಡ ಅಂತ ತನ್ನ ಕೆಲಸಕ್ಕೆ ರಿಸೈನ್ ಮಾಡ್ತಾನೆ. ರಿಸೈನ್ ಮಾಡಿ ಹೊರಗಡೆ ಬರ್ತಾನೆ. ಇದನ್ನೆಲ್ಲ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಎಲ್ಲಾ ವರ್ಕರ್ಸ್ ಕೂಡ ನೋಡ್ತಾರೆ. ಇನ್ನು ಸಿನಿಮಾದ ಪ್ರೆಸೆಂಟ್ ಸೀನ್ ಅನ್ನ ತೋರಿಸ್ತಾರೆ. ಏನಂದ್ರೆ CBI ಅವರು ಭಾಸ್ಕರನ್ನ ಅರೆಸ್ಟ್ ಮಾಡಿರ್ತಾರೆ. CBI ಅವರು ಭಾಸ್ಕರ್ಗೆ ನೀನು ಸುಮಾರು 100 ಕೋಟಿಯನ್ನ ಪ್ಲಾನ್ ಮಾಡ್ಕೊಂಡು ನೀನು ತಗೊಂಡಿದ್ಯಾ, ಒಂದು ಮಾತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ರೆ ಸಾಕು, ಬಂದು ರೈಡ್ ಮಾಡ್ಕೊಂಡು ನೀನು ಅರೆಸ್ಟ್ ಆಗ್ತೀಯಾ, ಇನ್ನೊಂದು ಕಡೆ ಆ 100 ಕೋಟಿ ಕೂಡ ದುಡ್ಡು ಕೊಡ್ಬೇಕಾಗುತ್ತೆ ಅಂತಾನೆ. ಇಲ್ಲಂದ್ರೆ ನಿಂಗೆ ಲಾಸ್ಟ್ ಆಪ್ಷನ್ ಇದೆ, ಏನಂದ್ರೆ ಆ 100 ಕೋಟಿಯನ್ನ ಹರ್ಷದನ್ಗೆ ಕೊಟ್ಬಿಡು, ಹರ್ಷದ್ ಮೆಹ್ತಾ ಬ್ಯಾಂಕ್ಗೆ ಕಟ್ಟಿದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ, ಎಲ್ರು ಬಚಾವ್ ಆಗ್ತಾರೆ ಅಂತಾನೆ. ಇಲ್ಲಿ CBI ಬ್ಯಾಂಕ್ ಮ್ಯಾನೇಜರ್ ಅದಲ್ಲದೆ ಚೇರ್ಮನ್ ಎಲ್ಲ ಕೂಡ ಹರ್ಷದ್ ಮೆಹ್ತಾ ಕಡೆಯವರಾಗಿರ್ತಾರೆ. ಭಾಸ್ಕರ್ ನಾನು ಜೈಲಿಗೆ ಹೋದ್ರೆ ದುಡ್ಡು ಇರಲ್ಲ, ನಾನು ಇರಲ್ಲ ಅಂತ ಆಗಿದ್ದಾಗ್ಲಿ ಅಂತ ಆ 100 ಕೋಟಿ ದುಡ್ಡನ್ನ ಹರ್ಷನ್ಗೆ ಕೊಡಕ್ಕೆ ಒಪ್ತಾನೆ. 100 ಕೋಟಿ ದುಡ್ಡನ್ನ ಚೆಕ್ ಅಲ್ಲಿ ಬರ್ದಿಟ್ಟು 1 ರೂಪಾಯಿ ಇಲ್ದಂಗೆ ಹೊರಗಡೆ ಬರ್ತಾನೆ. ಭಾಸ್ಕರ್ನ ಮಾತನ್ನ ಅವ್ರು ಕೂಡ ನಂಬಿರ್ತಾರೆ. 1 ರೂಪಾಯಿ ಇಲ್ದಂಗೆ ಹೊರಗಡೆ ಹೋಗ್ತಿರೋದನ್ನ ಅವರೆಲ್ಲರೂ ನೋಡ್ತಾರೆ. ನೆಕ್ಸ್ಟ್ ಡೇ ಸೂರಜ್ ಭಾಸ್ಕರ್ ಕೊಟ್ಟಿರೋ 100 ಕೋಟಿ ಚೆಕ್ ಅನ್ನ ಡ್ರಾ ಮಾಡಕ್ಕೆ ಅಂತ ಹೋಗ್ತಾನೆ. ಅವಾಗ ಗೊತ್ತಾಗುತ್ತೆ ಏನಂದ್ರೆ ಭಾಸ್ಕರ್ 10 ದಿನಗಳ ಮುಂಚೆನೆ ಎಲ್ಲಾ ದುಡ್ಡನ್ನ ಡ್ರಾ ಮಾಡ್ಕೊಂಡು ತನ್ನ ಬ್ಯಾಂಕ್ ಅಕೌಂಟ್ ನ ಕ್ಲೋಸ್ ಮಾಡಿರ್ತಾನೆ. ಇದನ್ನ ಬುಕ್ ಅಲ್ಲಿ ಮಾತ್ರ ಬರ್ದಿರ್ತಾರೆ. ಕಂಪ್ಯೂಟರ್ ಅಲ್ಲಿ ಮಂತ್ ಎಂಡ್ ಗೆ ಎಂಟ್ರಿ ಮಾಡ್ತಾ ಇರ್ತಾರೆ. ಆದ್ರೆ ಅವತ್ ರಾತ್ರಿ ಕಂಪ್ಯೂಟರ್ ಅಲ್ಲಿ ಭಾಸ್ಕರ್ನ ಬ್ಯಾಲೆನ್ಸ್ ನೋಡಿದಾಗ ಎಲ್ಲ ದುಡ್ಡು ಸರಿ ಇರುತ್ತೆ, ಎಲ್ಲರೂ ನಂಬಿರ್ತಾರೆ. ಈಗ ಭಾಸ್ಕರ್ ಎಲ್ಲರಿಗೂ ಖಾಲಿ ಚಮ್ ಕೊಟ್ಟು ತನ್ನ ಫ್ಯಾಮಿಲಿ ಜೊತೆ ಫ್ಲೈಟ್ ಅಲ್ಲಿ ಅಮೆರಿಕಾಗೆ ಹೋಗ್ತಾ ಇರ್ತಾನೆ. ಏನಂದ್ರೆ ಇದಕ್ಕಿಂತ ಮೊದಲೇ ಭಾಸ್ಕರ್ ತಂದೆ ಬೇರೆ ದೇಶಕ್ಕೆ ಹೋಗೋ ಪ್ಲಾನ್ ಮಾಡಿರ್ತಾರೆ. ಏನಂದ್ರೆ ಭಾಸ್ಕರ್ನ ಓಲ್ಡ್ ಫ್ರೆಂಡ್ ಆಂಟನಿ ಕೂಡ ಅಮೆರಿಕದಲ್ಲಿ ಇರ್ತಾನೆ. ಅವನ ಸಹಾಯದಿಂದ ಕೂಡ ಅಮೆರಿಕಾಗೆ ಎಲ್ಲ ವ್ಯವಸ್ಥೆನ ಮಾಡ್ತಾನೆ. ಅದಲ್ಲದೆ ಕೊನೆಗೆ ಭಾಸ್ಕರ್ CBI ಜನರಲ್ ಮ್ಯಾನೇಜರ್ ಚೇರ್ಮನ್ ಜೊತೆಗೆ ಹರ್ಷದ್ ಮೆಹ್ತಾ ಇವರ ಮೇಲೆ ಸ್ಕ್ಯಾಮ್ ಫಿಟ್ಟಿಂಗ್ ಇಟ್ಟು ಭಾಸ್ಕರ್ ಅಮೆರಿಕದಲ್ಲಿ ಸೆಟಲ್ ಆಗ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗ್ಬಿಡಿ.